ರಾಜ್ಯದಲ್ಲಿ ಬಾಗಲಕೋಟೆ ಹಾಗೂ ದಾವಣಗೆರೆ ಮತಕ್ಷೇತ್ರದಲ್ಲಿ ಉಪಚುನಾವಣೆ ಕಾವು ಜೋರಾಗುತ್ತಿದೆ. ಬಾಗಲಕೋಟೆ ಹಾಗೂ ಏನು ದಾವಣಗೆರೆ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಘೋಷಣೆ ಆಗಿರುವ ಹಿನ್ನೆಲೆಯಲ್ಲಿ ವಾಲ್ಮೀಕಿ ಸಮಾಜದವರು ಹರ್ಷ ವ್ಯಕ್ತಪಡಿಸಿದ್ದಾರೆ. ಏಕೆಂದರೆ ದಾವಣಗೆರೆಯಲ್ಲಿ ವಾಲ್ಮೀಕಿ ಸಮಾಜದ ಮುಖಂಡರಾಗಿರುವಂತಹ ಶ್ರೀನಿವಾಸ್ ದಾಸ್ ಅವರಿಗೆ ಅವರು ಏನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಕ್ಕೆ ಆ ಬಾಗಲಕೋಟೆಗೂ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ವಾಲ್ಮೀಕಿ ಸಮಾಜದವರು ಏನು ಸತಾಯ ಗತಾಯ ನಾವು ಬಿಜೆಪಿ ಪರ ನಿಲ್ಲುತ್ತೇವೆ ಅಂತ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಬನ್ನಿ, ಈಗ ನಮ್ಮೊಂದಿಗೆ ಬಾಗಲಕೋಟೆಯ ವಾಲ್ಮೀಕಿಯ ನಾಯಕರಾಗಿರುವಂತಹ ರಾಜು ನಾಯ್ಕ ಅವರು ಇದ್ದಾರೆ ಮತ್ತು ಪ್ರಕಾಶ್ ನಾಯ್ಕ ಇದ್ದಾರೆ. ಅವ್ರಿಗೆ ಒಂದು ಮಾಹಿತಿ ಕೇಳೋಣ. ಯಾಕಂದ್ರೆ ಇದೇ ಮೊದಲ ಬಾರಿಗೆ ವಾಲ್ಮೀಕಿ ಸಮಾಜದವರಿಗೆ ಪಕ್ಷ ಟಿಕೆಟ್ ನೀಡಿದ್ದಕ್ಕೆ ಅವರು ಹರ್ಷ ವ್ಯಕ್ತಪಡಿಸ ಜೊತೆಗೆ ನಾವು ಇನ್ಮೇಲೆ ಬಿಜೆಪಿ ಪರವಾಗಿ ನಿಲ್ಲುತ್ತೆ ಅಂತ ಹೇಳಿಕೆ ನೀಡಿದ್ದಾರೆ. ಬನ್ನಿ ಸರ್, ನಮಸ್ಕಾರ. ನಮಸ್ಕಾರ ಸರ್. ಈಗ ವಾಲ್ಮೀಕಿ ಸಮಾಜದವರು ಏನು ಬಿಜೆಪಿಯಿಂದ ಟಿಕೆಟ್ ಕೊಟ್ಟಿದ್ದಾರೆ, ಆ ಬಗ್ಗೆ ನೀವೇನು ಹೇಳ್ತಿದ್ದೀರಿ? ಸರ್, ಏನಿಲ್ಲ, ರಾಜ್ಯದೊಳಗೆ 2 ಸಾರ ಚುನಾವಣೆ ಬಂದವು. ಬೈ ಎಲೆಕ್ಷನ್ ದೊಳಗ ಒಂದು ಬಾಗಲಕೋಟೆಗೆ ಸನ್ಮಾನ್ಯ ವೀರಾನ ಚರಂತಿಮಠ ಅವರಿಗೆ ಟಿಕೆಟ್ ಕೊಟ್ಟರು. ಅದು ಬಹಳ ಖುಷಿ ವಿಷಯ. ರಾಜ್ಯ ಕಮಿಟಿಯನ್ನು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅದೇ ತರನಾಗಿ ದಾವಣಗೆರೆ ದಕ್ಷಿಣಕ್ಕೆ ಜನರಲ್ ಕ್ಷೇತ್ರಕ್ಕೆ ನಮ್ಮ ವಾಲ್ಮೀಕಿ ಸಮಾಜದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟರೆ ಇದು ಖುಷಿ ಪಡುವಂತ ವಿಷಯ. ಸಾಮಾಜಿಕ ನ್ಯಾಯ ಅಂತೇಳಿ ಬೊಬ್ಬೆ ಹೊಡಿತಾ ಇರುವಂತ ಕಾಂಗ್ರೆಸ್ಸಿಗೆ ಮುಖಭಂಗ ಈಗ. ಯಾಕಂದ್ರೆ ಅಸಲಿ ಸಾಮಾಜಿಕ ನ್ಯಾಯ ಏನಾದ್ರು ಇದ್ರೆ ಅದು ಬಿಜೆಪಿ ಒಳಗಿರ್ತದ. ಬಿಜೆಪಿ ಒಳಗ ಒಬ್ಬ ಜನರಲ್ ಕ್ಷೇತ್ರದೊಳಗ ಒಬ್ಬ ಎಸ್.ಟಿ ಸಮಾಜದವ್ರಿಗೆ ಒಂದು ಟಿಕೆಟ್ ಕೊಟ್ಟಿದ್ದು ಬಹಳ ಹರ್ಷದಾಯಕವಾದಂತದ್ದು. ನಾವು ಬಾಗಲಕೋಟೆಗೆ ನಾವು ಬಾಗಲಕೋಟೆದಾಗ ಇರೋದ್ರಿಂದ, ಬಾಗಲಕೋಟೆ ಚುನಾವಣೆ ನಾವು ನೋಡ್ಕೋತಾ ಇರೋದ್ರಿಂದ ಇಲ್ಲಿ ಒಂದು ವಾತಾವರಣ ಕ್ರಿಯೇಟ್ ಆಗ್ಯದ. ಇಲ್ಲಿ 15,000ರಿಂದ 20,000 ಮತಗಳ ವಾಲ್ಮೀಕಿ ಸಮಾಜದ ಇರೋದ್ರಿಂದ ಅವು ಅಲ್ಲಿ ವಾಲ್ಮೀಕಿ ಸಮಾಜದವರಿಗೆ ಒಂದು ಬಿಜೆಪಿಲಿಂದ ಟಿಕೆಟ್ ಸಿಕ್ಕಿರೋದ್ರಿಂದ ಇಲ್ಲಿರುವಂತ ಎಲ್ಲ ನಮ್ಮ ವಾಲ್ಮೀಕಿ ವೋಟರ್ಸ್ ಬಿಜೆಪಿ ಪರ ಆಗ್ತಾರ. ಮೊದಲಿಂದ 60% ಇದ್ರು, 70% ಇದ್ರು. ಈ ಸಾರಿ 100% ಎಲ್ಲರೂ ಕೂಡ ಒಂದು ಬಿಜೆಪಿ ವೋಟ್ ಹಾಕ್ತಾರ ಅನ್ನುವಂತ ವಿಶ್ವಾಸ ಐತಿ ಸರ್ ನಮ್ಗೆ. ಈಗ ಬಿಜೆಪಿ ಪಕ್ಷದವರು ವಾಲ್ಮೀಕಿ ಅಭ್ಯರ್ಥಿಯನ್ನು ದಾವಣಗೆರೆಯಲ್ಲಿ ಘೋಷಣೆ ಮಾಡಿದ್ರೆ ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ಯಾಕೆ ಗೆಲ್ತಾರ ಅಂತೀರಿ? ಸರ್, ಒಟ್ಟು ಎಲ್ಲಾರು ನಮ್ಮ ಸಮಾಜಕ್ಕೆ ಒಂದು ಪ್ರಾತಿನಿಧ್ಯ ಸಿಗ್ತಲ್ಲ ಸರ್. ನಮ್ಮ ಮನುಷ್ಯ ನಾಳೆ ಅದು ನಮ್ಮ ಜಿಲ್ಲೆಗೂ ಆಗ್ಬೋದು. ಹಂಗೆ ಅವಾಗ ಅವ್ರು ವ್ಯಕ್ತಪಡಿಸ್ತಾರ. ಇಡೀ ರಾಜ್ಯದೊಳಗೆ ವಾಲ್ಮೀಕಿ ಸಮಾಜ ಅಲ್ಲಿ ಬೇರೆ ಇಲ್ಲಿ ಬೇರೆ ಅಂತ ಇರಂಗಿಲ್ಲ ಸರ್. ಈ ರಾಜ್ಯದಾಗ ಏನು ಸಂದೇಶ ಬಂದ್ರು ಒಂದೇ ಸಂದೇಶ. ಅಲ್ಲಿ ಕೊಟ್ಟರು ನಮಗೆ ಕೊಟ್ಟಟ್ಟು ಖುಷಿ ಆಗ್ಯದ. ಇಲ್ಲಿ ಅಂದ್ರೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ವಾಲ್ಮೀಕಿ ಸಮಾಜದವರು, ಅವರಿಗೆ ಒಂದು ಈ ಕ್ಷೇತ್ರ ಹೆಗಲ ಮೇಲೆ ಕೊಟ್ಟಿದ್ರೆ ಗೆಲ್ಲಿಸ್ಬೇಕಂತ. ಮತ್ತೆ ಅವರೇ ನಿಂತು ಮಾಡುವಾಗ ನಿಮಗೆ ಇಲ್ಲಿ ಭಾಗದಲ್ಲಿ ಆಗ್ಬೋದು, ಏನು ದಾವಣಗೆರೆ ಭಾಗದಬಹುದು, ಅದು ಗೆಲ್ಲುವಂತ ವಿಶ್ವಾಸ ನಿಮಗೆ ಯಾಕಿದೆ ಅಂತ? ಸರ್, ಸತೀಶ್ ಸಾವ್ಕಾರು ಮತ್ತು ಕಾಂಗ್ರೆಸ್ ನಾಯಕರು ಕೂಡ 2 ಕ್ಷೇತ್ರದಾಗ ಒಂದು ಕ್ಷೇತ್ರಕ್ಕೆ ಎಸ್.ಟಿ ಸಮಾಜಕ್ಕೆ ಟಿಕೆಟ್ ಕೊಡಿಸಿದ್ರೆ ಈ ಸಮಸ್ಯೆ ಬರ್ತಿತ್ತು ಸರ್. 2 ಕಡೆನೂ ಎಸ್.ಟಿ ಸಮಾಜಕ್ಕೆ ಟಿಕೆಟ್ ಸಿಕ್ಕಿಲ್ಲ ಸರ್. ಆದ್ರೆ ಏನಾಗಿದೆ, ಈಗಾಗಲೇ ಕಾಂಗ್ರೆಸ್ನೊಳಗ ನಾಗೇಂದ್ರ ಅವರನ್ನು ಹೊರಗೆ ಹಾಕಿದ್ರು, ಒಳ್ಳೆ ಕೆ.ಎನ್. ರಾಜನ್ ಅವ್ರನ್ನು ಹೊರಗೆ ಹಾಕಿದ್ರು. ಸತೀಶ್ ಸಾವ್ಕಾರ್ ಒಬ್ರು ಉಳ್ದಾರ ಈಗ ಅವ್ರ ಜೊತೆ. ಸತೀಶ್ ಸಾವ್ಕಾರ್ ಕಾಂಗ್ರೆಸ್ನಾಗ ಉಳ್ದಾರ. ಈ ಸೋಲು ಅಂತ ಕ್ಷೇತ್ರಕ್ಕೆ ಅವ್ರನ್ನ ಇನ್ಚಾರ್ಜ್ ಮಾಡ್ಯಾರ. ಬಿಜೆಪಿ ಭದ್ರಕೋಟೆ ಇದು. ಈ ಕ್ಷೇತ್ರಕ್ಕೆ ಅವ್ರನ್ನ ಇನ್ಚಾರ್ಜ್ ಮಾಡಿ ಎಲ್ಲೋ ಒತ್ತಟ್ಟಿ ಗೇಮ್ ಆಡಕತ್ತಾರ ಕಾಂಗ್ರೆಸ್ ಅವ್ರ ಅನಿಸ್ತದ. ಯಾಕಂದ್ರೆ ಒಟ್ಟ ಟಾರ್ಗೆಟ್ ಮಾಡಿ ಹಾಕ್ಯಾರ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವ್ರು ತಗೋಬೇಕಿಲ್ರಿ ಇನ್ಚಾರ್ಜ್. ಇದನ್ನ ಅವ್ರು ತಗೊಂಡ್ ಇಲೆಕ್ಷನ್ ಮಾಡ್ಬೋದಾಗಿತ್ತಲ್ಲ. ಅದನ್ನೆಲ್ಲ ಬಿಟ್ಟು ನಮ್ಮೊಳಗ ಉರಿ ಹಚ್ಚುವಂತ ಕೆಲಸ ಮಾಡ್ಯಾರ. ಮತ್ತ ಸತೀಶ್ ಸಾವ್ಕಾರ್ಗೆ ಏನೋ ಒಟ್ಟ ಒಂದು ಹಿನ್ನಡೆ ಆಗ್ಲಿ ಅನ್ನುವಂತ ಒಂದು ಒಳ್ಳೆ ಒಂದು ಅವ್ರದ್ದು ಕೆಟ್ಟ ಉದ್ದೇಶದಿಂದ ಮಾಡ್ಯಾರ ಇದನ್ನ. ಅದಕ್ಕೆ ಸಾವ್ಕಾರ್ಗೆ ಅವ್ರ ಬೆನ್ನಿಂದನ ಕೊಡ್ಲಿ ಕತ್ತಿ ಜೋತಾಡಕತ್ತಾವು. ಪಾಪ ಸಾವ್ಕಾರ್ಗೆ ನಾವು ಸಮಾಜ ವತಿಯಿಂದ ವಿನಂತಿ ಮಾಡ್ಕೋತೀವಿ. ಸಾವ್ಕಾರ ಎಲ್ಲೋ ಅವ್ರಿಬ್ಬರಿಗೆ ಆಗಿದ್ ನಿಮ್ಗೂ ಆಗ್ಬಾರ್ದ್ರಿ ಸಾವ್ಕಾರ, ಸ್ವಲ್ಪ ಹುಷಾರದಿಂದ ಇರ್ರಿ ಅಂತ ಹೇಳ್ತೀವಿ ತಮ್ಮ. ಈಗ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ಏನು ಹೆಗಲ ಮೇಲೆ ಕೊಟ್ಟಿದ್ದಕ್ಕೆ ಬಿಜೆಪಿ ಅವರು ಆ ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮಾಜ ಮುಖಂಡರು ಕೊಟ್ಟಾರ, ಈ ಮೂಲಕ ರಾಜಕೀಯ ಗಿಮಿಕ್ ಮಾಡ್ತಾರ ಅಂತ ಒಂದು ಕೇಳ್ಬಾರ್ದು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರ? ಸರ್, ಹಂಗೇನಿಲ್ಲ ಸರ್. ಅದ ಆ ಕ್ಷೇತ್ರದ ಆ ಜಿಲ್ಲೆಗೆ ಸಂಬಂಧಪಟ್ಟಂತ ನಾಯಕರು ಅಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಿರ್ತದ. ಇಲ್ಲಿ ಅವ್ರು ಕೊಟ್ಟಿದ್ದಕ್ಕ ಅದಕ್ಕ ಅಂತ ಏನ್ ಸಂಬಂಧ ಪಡಂಗಿಲ್ಲ. ಆದ್ರೆ ಟಿಕೆಟ್ ಕೊಟ್ಟಿದ್ದಕ್ಕೆ ನಮ್ಮ ಸಮಾಜಕ್ಕೆ ರೆಪ್ರೆಸೆಂಟೇಟ್ ಆದ್ರ ಅಂತ ಹೇಳಿ ಏನೋ ಪ್ಲಸ್ ಆಗ್ತದೆ. ಯಾಕಂದ್ರೆ ಅವ್ರ ಕೆಲಸ ಅವ್ರು ಮಾಡಕತ್ತಾರ. ಸತೀಶ್ ಸಾವ್ಕಾರ್ಗೆ ಏನ್ ಕೆಲಸ ಕೊಟ್ಟಾರಲ್ಲ, ಸತೀಶ್ ಸಾವ್ಕಾರ್ ಅವ್ರ ಕೆಲಸ ಅವ್ರು ಮಾಡಕತ್ತಾರ. ಹಳ್ಳಿ ಅಡ್ಡಾಡಕತ್ತಾರ, ಸರ್ವೆ ಮಾಡಕತ್ತಾರ, ಅವ್ರಿಗೆ ಒಪ್ಸಿದ ಕೆಲಸ ಅವ್ರು ಮಾಡಕತ್ತಾರ. ಆದ್ರ ನಿಮ್ಗೆಲ್ಲ ಗೊತ್ತಿರೋಂಗ, ಇಡೀ ಬಾಗಲಕೋಟೆ ಜಿಲ್ಲೆಗೆ ಗೊತ್ತಿರೋಂಗ, ಕರ್ನಾಟಕ ರಾಜ್ಯಕ್ಕೆ ಗೊತ್ತಿರೋಂಗ ಬಾಗಲಕೋಟೆ ಮತಕ್ಷೇತ್ರ ಯಾವಾಗಿದ್ರು ಕೂಡ ಬಿಜೆಪಿ ಭದ್ರಕೋಟೆ. ಹೋದ್ ಸರಿ ನವನಂ ತಪ್ಪಿನಿಂದ ಸ್ವಲ್ಪ ಸೋತಿದ್ರು. ಈ ಸರಿ ಗೆಲ್ತಾರ ಅನ್ನೋದು ಪಕ್ಕ ಅದ. ಅದಕ್ಕ ಇಲ್ಲಿರುವಂತ ಮತ್ತ ಹಂಗಾರ ಉಸ್ತುವಾರಿ ಸಚಿವರು ನೋಡೋಣ, ಒಂದ್ ಮೀಟಿಂಗ್ ಮಾಡ್ಬೇಕಾಗಿತ್ರಿ ನೋಡೋಣ, ಒಂದ್ ಸಭೆ ಸೇರ್ಸ್ಬೇಕಾಗಿತ್ರಿ ನೋಡೋಣ. ಉಸ್ತುವಾರಿ ಸಚಿವರು ಯಾಕೆ ಗಪ್ಪಾಗ್ಯಾರ ಹೇಳ್ರಿ ನೋಡೋಣ. ಎಲ್ಲಾ ಸೋಲಿನ ಹೊರೆನ ಏನು ಭಾರ ಇದ್ದಿದ್ದನ್ನ ಅವ್ರ ತಲೆ ಕಟ್ಬೇಕಂತೇಳಿ ಪ್ಲಾನ್ ಮಾಡ್ಯಾರ ಕಾಂಗ್ರೆಸ್ನವ್ರು. ಅದಕ್ಕೆ ಸಾವ್ಕಾರ್ಗೆ ವಿನಂತಿ ಮಾಡ್ಕೋತೀನಿ, ಈ ಮೋಸಕ್ಕೆ ಬಲಿ ಆಗ್ಬೇಡ್ರಿ ಸಾವ್ಕಾರ, ಸ್ವಲ್ಪ ಎಚ್ಚರಿಕೆ ನಡಿಗೆ ಇಡ್ರಿ ಸಾವ್ಕಾರ ಅಂತ ಹೇಳ್ತಾರೆ. ಈಗ ಬಿಜೆಪಿ ಪಕ್ಷದವರು ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆಯುವಂತ ತಂತ್ರ ಮಾಡಿದಾರ ಅಂತ ಅನಿಸ್ತಾ ಇದೆ ನಿಮಗೆ? ಸರಿ, ರಾಜಕೀಯ ವ್ಯವಸ್ಥೆ ಸರ್, ಇದು ಮಾಡ್ಬೇಕಾಗ್ತದೆ ಸರ್. ರಾಜಕಾರಣದಾಗ ಕೆಲವೊಂದು ರಾಜಕೀಯ ವ್ಯವಸ್ಥೆ. ಯಾಕಂದ್ರೆ ಏನೂ ಇರ್ಲಾರ್ದ ದಲಿತರ ಪರ ಸಾಮಾಜಿಕ ನ್ಯಾಯ ಅಂತ ಬೊಬ್ಬೆ ಹೊಡೆಯುವಂತ ಕಾಂಗ್ರೆಸ್ಗೆ ಒಮ್ಮೆ ಉತ್ತರ ಕೊಡ್ಬೇಕಾದ್ರೆ ಇಂಥ ನಿರ್ಧಾರ ತಗೋಬೇಕಾಗ್ತದೆ ಸರ್. ಈಗ ಬಾಗಲಕೋಟೆ ಕ್ಷೇತ್ರ ಇರ್ಬೋದು, ದಾವಣಗೆರೆ ಕ್ಷೇತ್ರ ಇರ್ಬೋದು, ನಿಮ್ಮ ವಾಲ್ಮೀಕಿ ಸಮಾಜದವ್ರದ್ದು ಎಷ್ಟು ಜನಸಂಖ್ಯೆ ಇದೆ, ಎಷ್ಟು ಮತದಾರ ಇದ್ದಾರೆ ಸರ್? ಇಲ್ಲಿ ಹೆಚ್ಚು ಕಮ್ಮಿ ಜಿಲ್ಲಾವಾರು ನಾನು ಹೇಳಕತ್ತೀನಿ. ಜಿಲ್ಲಾವಾರು 1,25,000 ಮೇಲ್ಪಟ್ಟಿದೀವಿ. ಈ ವೋಟಿಂಗ್ ಸಂಬಂಧಪಡುವಂಗ 15,000ರಿಂದ 18,000 ವರೆಗೆ ನಮ್ಮ ಮತ ಇಲ್ಲಿ ವಾಲ್ಮೀಕಿ ಸಮಾಜ ಮತ ಈ ಕ್ಷೇತ್ರದಾಗ ಮಾತ್ರ ಅದಾವ ಸರ್.
ಈಗ ನಮ್ಮೊಂದಿಗೆ ಪ್ರಕಾಶ್ ನಾಯ್ಕ ಅವರು ವಾಲ್ಮೀಕಿ ಮುಖಂಡರು ಈಗ ಅವರು ಇದ್ದಾರೆ. ಈ ಬಾರಿ ನಿಮ್ಮ ನಿಲುವು ಏನಿರುತ್ತೆ ಅಂದ್ರೆ ಈ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ವಾಲ್ಮೀಕಿ ಸಮಾಜದವರು ನೀವು ಯಾರ ಪರಾಗಿರ್ತೀರಿ, ಯಾಕೆ ಅವ್ರ ಪರಾಗಿರ್ತೀರಿ? ಇವತ್ತ ಕರ್ನಾಟಕ ರಾಜ್ಯದಲ್ಲಿ ಏನು 2 ಉಪಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಈಗ ಇವತ್ತಿನ ದಿವಸ ಬಾಗಲಕೋಟೆಗೆ ಏನು ಚರಂತಿಮಠ ಸಾಹೇಬರಿಗೆ ಬಿಜೆಪಿದು ಟಿಕೆಟ್ ಕೊಟ್ಟಾರ, ಅದನ್ನ ನಾವು ವಾಲ್ಮೀಕಿ ಸಮಾಜದವ್ರು ಸ್ವಾಗತ ಮಾಡ್ತೀವಿ. ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂತಂದ್ರ ಕಾಂಗ್ರೆಸ್ಸಿನವರಿಗೆ ನೈತಿಕತೆ ಇಲ್ಲ, ಓಟ್ ಕೇಳಲಿಕ್ಕೆ ನೈತಿಕತೆ ಇಲ್ಲ. ಇವತ್ತೇನ್ ಮಾಡಿದ್ರಪ್ಪ ಅಂತಂದ್ರ ವಾಲ್ಮೀಕಿ ಜಯಂತಿ ಮಾಡಿದವರು ಬಿಜೆಪಿ ಅವರು, ವಾಲ್ಮೀಕಿ ರಜಾ ಘೋಷಣೆ ಮಾಡಿದವರು ಬಿಜೆಪಿ ಅವರು, ವಾಲ್ಮೀಕಿ ಸಂಬಂಧಪಟ್ಟಿರ್ತಕ್ಕಂಥ ವಿಶೇಷ ಮತ್ತ ನಮ್ದು ಮೀಸಲಾತಿ ಹೆಚ್ಚು ಮಾಡಿದಾರ ಅವರು. ಇವ್ರು ಏನ್ ಮಾಡಾರ? ಇವ್ರು ಬಾಗಲಕೋಟೆ ಅಖಂಡ ಬಿಜಾಪುರ ಜಿಲ್ಲಾ ಇದ್ದರಿಂದ ಇಲ್ಲಿವರೆಗೂ ಕಾಂಗ್ರೆಸ್ ಪಕ್ಷದವರು ನಮಗೆ ಸಾಮಾಜಿಕ ನ್ಯಾಯ ಕೊಟ್ಟಿಲ್ಲ. ಸಾಮಾಜಿಕ ನ್ಯಾಯ ಅಂತ ಹೆಂಗ್ ಹೇಳ್ತಾರ ಅಂದ್ರ ಅಹಿಂದ ಅಂತ ಬಂದಾಗ ಅಷ್ಟನ ಬೇಕು, ನಾವು ಲೆಕ್ಕಕ್ಕೆ ಅಷ್ಟೇ ಬೇಕು. ಅವರೆಲ್ಲ ಉಳಿದದ್ದು ಎಲ್ಲ ಭೋಗ ಮಾಡಕ್ ಅವ್ರೆ. ಅದಕ್ಕೆ ಇವತ್ತಿನ ದಿವಸ ನಮ್ಮ ಅಹಿಂದ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತೆ ಬರ್ತಾ ಇದಾರೆ ಕಾಂಗ್ರೆಸ್ನವರು. ಆ ಅಹಿಂದ ಪ್ಲೇ ಕಾರ್ಡ್ ನಡೆಯುದಿಲ್ಲ. ಇವತ್ತು ನಾವು ಪ್ರಜ್ಞಾವಂತರಾಗಿದ್ದೀವಿ. ನಾವು ಅಹಿಂದ ಸಿದ್ದರಾಮಯ್ಯನವ್ರು ಅಂತೇಳಿ ಸಾವುಕಾರ ಮಾತು ಕೇಳೇ ಬಾದಾಮಿ ಒಳಗೆ ಎಲೆಕ್ಷನ್ ಮಾಡಿದ್ವಿ. ಅಹಿಂದ ಸಂಬಂಧಪಟ್ಟಂಗ ನಿಮ್ಮ ಸತೀಶ್ ಜಾರಕಿಹೊಳಿ ಅವರು ಸಹ ಪ್ರಮುಖವಾಗಿ ಪಾತ್ರ ತಗೊಂಡಾರ. ಅವರು ಮತ್ತೆ ನಿಮ್ಮ ವಾಲ್ಮೀಕಿ ಸಮಾಜದ ಮುಖಂಡರು ಅವ್ರ ಮೂಲಕ ನಿಮ್ಮನ್ನು ಸೆಳೆಯುವ ಯತ್ನ ಮಾಡಿದ್ರೆ ಅವಾಗ ನೀವೇನ್ ಹೇಳ್ತೀರ? ಇವತ್ತ ನಾವು ಸಾವುಕಾರನ ಒಪ್ಕೊಂತೀವಿ, ನಮ್ಮವರು ನಮ್ಮ ಹಿರಿಯರು. ಆದ್ರೆ ಈ ಕಾಂಗ್ರೆಸ್ ಪಕ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಖಂಡ ಬಿಜಾಪುರ ಜಿಲ್ಲೆ ಇದ್ದರಿಂದ ಇಲ್ಲಿವರೆಗೂ MLA MP ಬ್ಯಾಡ, ನಮಗ MLC ನಿಗಮ ಮಂಡಳಿ ಜಡ್ಪಿ ಅಧ್ಯಕ್ಷರ ಮಾಡ್ಬೇಕ, ಒಂದು ಬೋರ್ಡ್ ಡೈರೆಕ್ಟರ್ ಮಾಡ್ಬೇಕ. ನಾವು ಸಾವುಕಾರನ ಕೇಳ್ಕೊಂಡು 20 ವರ್ಷ ಚುನಾವಣೆ ಮಾಡಿವಿ, ಸಾವುಕಾರ ನಿಂದ್ರಂದಲ್ಲೇ ನಿಂತೀವಿ. ಇವತ್ತ ಸಾವುಕಾರ ಈ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಅವ್ರು ಇಷ್ಟು ಸರಿ ಬಂದು ಇಲ್ಲಿ ಎಲ್ಲಾರನ್ನು ಗೆದ್ದಿಸಿ ಹೋಗ್ಯಾರ. ಎಲ್ಲರ ಬಗ್ಗೆ ಕ್ಯಾಂಪೇನ್ ಮಾಡಲ್ಲ. ನಮ್ಮನ್ನ ಯಾರನ್ನಾದ್ರೂ ಏನಾದ್ರು ಮಾಡಿದಾರ? ಒಬ್ಬ ಕ್ಲಾಸ್ 1 ಕಾಂಟ್ರಾಕ್ಟರ್ ಮಾಡಿಲ್ಲ ಕಾಂಗ್ರೆಸ್. ಈಗ ನೀವು ಸಾವುಕಾರ ಪರವಾಗಿ ಅಂತ ಹೇಳ್ತಾ ಇದ್ದೀರಿ, ಬೆಂಬಲಿಸ್ತ ಅಂತ ಹೇಳಿದ್ರಿ. ಆದ್ರೆ ಈಗ ಸಾವುಕಾರ ಬಂದ್ ನಿಂದ್ರುವಾಗ ಮತ್ತೆ ನೀವು ಅವ್ರು ವಿರೋಧ ಮಾಡಿದ್ರೆ ಮತ್ತೆ ನೀವು ಅವ್ರಿಗೆ ಅಪಮಾನ ಮಾಡದಂತ ಅನ್ಸಂಗಿಲ್ಲ ನಿಮಗೆ? ಇಲ್ಲ, ನಾವು ಕಾಂಗ್ರೆಸ್ ಪಕ್ಷನ ಸೋಲಿಸ್ಬೇಕಂತ ಪ್ರತಿಷ್ಠೆ ಕನವಾಗಿ ತಗೊಂಡ್ವಿ. ಯಾಕಪ್ಪ ಅಂತಂದ್ರ ಇವತ್ತ ಇವ್ರು ಏನೂ ಮಾಡಿಲ್ಲ ಅಂತ ಹೇಳಿದ್ವಿ, ಇವ್ರು ಇದನ್ನ ಮಾಡ್ಯಾರ ಅಂತ ಹೇಳಿದ್ವಿ. ಯಾರು? ಬಿಜೆಪಿ ಅವರು. ಇವತ್ತ 2 ಉಪಚುನಾವಣೆ ಒಳಗ ಜನರಲ್ದೊಳಗ ದಾವಣಗೆರೆ ದಕ್ಷಿಣದೊಳಗ ಒಬ್ಬ ವಾಲ್ಮೀಕಿ ಸಮಾಜದ ಯುವಕನಿಗೆ ಟಿಕೆಟ್ ಕೊಡ್ತಾರಂತ ಭಾರತೀಯ ಜನತಾ ಪಾರ್ಟಿ ಅವರು ಇವತ್ತಿನ ದಿವಸ ಒಳ್ಳೆ ವಿಚಾರಕ್ಕೆ ಬಂದಾರ. ಇವತ್ತಿನ ದಿವಸ ನಮ್ಮನ್ನು ಮುಖ್ಯವಾಹಿನಿ ತರ್ಬೇಕಂತೇಳಿ ಅವ್ರು ನಾವು ಬೆಂಬಲಿಸ್ತೀವಿ. ನಿಮ್ಮ ಸಮಾಜದವರು ನಿಮ್ಮ ಮಾತು ಕೇಳಿ ಏನು ಬಿಜೆಪಿ ಬೆಂಬಲಿಸ್ತಾರ ಅಂತ ಅನಿಸ್ತಾ ಇದೆ ನಿಮಗೆ? ಸಂಪೂರ್ಣವಾಗಿ ನಮ್ಮ ಸಮಾಜಕ್ಕೆ ಬೇಕಾಗಿರುವುದು ಏನಪ್ಪಾ ಅಂತಂದ್ರೆ ಅಭಿವೃದ್ಧಿ, ನಮ್ಮ ಜನಾಂಗಕ್ಕೆ ಸ್ಥಾನಮಾನ. ನಮ್ಮ ಜನಾಂಗದ ಸ್ಥಾನಮಾನವನ್ನ ಕಿತ್ಕೊಂಡಿರ್ತಕ್ಕಂಥ 2 ಮಂತ್ರಿ ಸ್ಥಾನವನ್ನು ಕಿತ್ಕೊಂಡಾರ. ಪ್ರಬಲ ಸಮುದಾಯಗಳನ್ನ ಖರ್ಗೆ ಅವರು ಇವರು ಸಿದ್ದರಾಮಯ್ಯ ಪ್ರಬಲ ಸಮುದಾಯಗಳನ್ನ ಎಷ್ಟಿಗೆ ಸೇರಿಸ್ತೀವಿ ಅಂತ ಹೇಳ್ಯಾರ. ನಮಗ್ ಮೀಸಲಾತಿ ಹೆಚ್ಚಿಗೆ ಆಗಿದ್ದು ಸಿಕ್ಕಿಲ್ಲ, 3ರೊಳಗದಿವಿ. ಬೇರೆ ಬೇರೆ ಪ್ರಬಲ ಸಮುದಾಯಗಳನ್ನ ನಮ್ಮ ವಿರುದ್ಧ ಕೋಳಿ, ಕಬ್ಬಲಿಗ, ಕುರುಬ ಎಲ್ಲ ಸಮಾಜದನ್ನ ವಾಲ್ಮೀಕಿ ಸಮಾಜದನ್ನ ಎತ್ತು ಕಟ್ತಕ್ಕಂಥ ಕೆಲಸ ಕಾಂಗ್ರೆಸ್ ಅವ್ರು ಮಾಡಕತ್ತಾರೆ. ನಿಶ್ಚಿತವಾಗಿ ಅವ್ರು ಸೋಲಿಸ್ತಕ್ಕಂಥ ಕೆಲಸವನ್ನ ವಾಲ್ಮೀಕಿ ಜನಾಂಗ ಮಾಡುತ್ತೆ ಬಾಗಲಕೋಟೆ ಒಳಗೆ. ಇದು ಏನು ವಾಲ್ಮೀಕಿ ಸಮಾಜದ ಮುಖಂಡರ ಮನದಾಳದ ಮಾತು. ಆನಂದ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.